ಮುಂದಿನ ವಾರ ಹೇಗಿರುತ್ತೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಈಗ ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಬೇಡ. ಬೆಂಗಳೂರಿನಿಂದ ಶೋಭಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ ಅವರೇ. ನಮಸ್ಕಾರ ಮೇಡಮ್. ಏನ್ ಕೇಳಬೇಕಿತ್ತು? ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಿ? 20-8-2006 ಮೇಡಮ್. 20-8-2006. ಹೌದು. ಸಮಯ 5:45 ಬೆಳಗಿನ ಜಾವ. 5:45 ಬೆಳಿಗ್ಗೆ. ಸರಿ, ಏನ್ ಕೇಳಬೇಕಾಗಿತ್ತು ಮಗನ ಬಗ್ಗೆ? ಹಿಂಗೆ ಬಿದ್ದಿ 20ನೇ ತಾರೀಕು ಒತ್ತಡ ಇತ್ತು. ಕೇಳಿಲ್ಲಮ್ಮ, ಇನ್ನೊಂದ್ಸರಿ ಹೇಳಿ. ಮಾಡ್ಕೊಬಿಟ್ಟಿದ್ದಾರೆ, ಒಂದ್ ಸ್ವಲ್ಪ ಮೆಮೊರಿ ಪವರ್ ಲಾಸ್ ಆಗುತ್ತೆ ಮೇಡಮ್. ಅಚ್ಚಾ. ಹಾ. ಸರಿ ಶಾಸ್ತ್ರಿ. ನಮಸ್ಕಾರ ಶೋಭಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈಗ ಪಾಪ ಈಗೇನು ನಡೀತಾ ಇದೆ ಅಂದರೆ, ರಾಹು ದಶೆಯಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಒಂದು ಭುಕ್ತಿ ನಡೀತಾ ಇದೆ ಸಮಯ. ಶುಕ್ರ ಇವರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಈ ಗ್ರಹಗಳು ಯಾವ ಟೈಮ್ ನಡೀತಾ ಇರುತ್ತೋ, ಯಾವ ಗ್ರಹದ ಸಮಯ ನಡೀತಾ ಇರುತ್ತೋ ಆ ಗ್ರಹ ವ್ಯಯದಲ್ಲಿದ್ದರೆ ಯದ್ಭಾವನಾಥೋ ರಿಪುರಂದ್ರ ರಿಫ್ಪೆ ತದ್ಭಾವನಾಶಂ ಅಂತ ಹೇಳುತ್ತೆ. ಆ ಭಾವ ಸ್ವಲ್ಪ ನಷ್ಟ ಮಾಡಿಬಿಡ್ತಾರೆ ಅಂತ, ಧೈರ್ಯ ಕಳೆದು ಹೋಗ್ಬಿಡುತ್ತೆ, ಅತಂತ್ರತೆ ಉಂಟಾಗುತ್ತೆ, ಮನಸ್ಸಿಗೆ ಒಂಥರ ಆತಂಕ, ದುಗುಡ ಇವುಗಳೆಲ್ಲ ಸೇರ್ಕೊಂಡ್ಬಿಡುತ್ತೆ. ಇದಕ್ಕೆ ಶುಕ್ರನಿಗೆ ಬಹಳ ಮುಖ್ಯವಾಗಿ ಹೇಳಿದೆ ಮಹಾಲಕ್ಷ್ಮಿ ಆರಾಧನೆಯನ್ನು. ಮಹಾಲಕ್ಷ್ಮಿ ಬರತಕ್ಕಂಥದ್ದು ಎಲ್ಲಪ್ಪ ಅಂದರೆ ದುರ್ಗಾ ಸಪ್ತಶತಿಯಲ್ಲಿ ಅಲ್ಲಿ ಮಹಾಲಕ್ಷ್ಮಿಯ ತಾಂಡವ ಇದೆ. ಹೀಗಾಗಿ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇವರ ಆರೋಗ್ಯಕ್ಕೂ ಒಂದು ಬಲ ಬರುತ್ತೆ. ಇನ್ನೇನು ನವರಾತ್ರಿ ಬೇರೆ ಬರ್ತಾ ಇದೆ. ಹೀಗಾಗಿ ನವರಾತ್ರಿಯಲ್ಲಿ ಆ 9 ದಿನ, ಇನ್ನು 15 ದಿನ ಕಳೆದ ನಂತರದಲ್ಲಿ ಆಗ ಇವರ ಹೆಸರಿನಲ್ಲಿ ಒಂದು ಸಪ್ತಶತಿ ಪಾರಾಯಣ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಮಾಡಿ ನೋಡಿ, ಹೊರಗೆ ಬರ್ತಾರೆ ಇದರಿಂದ. ಒಳ್ಳೆಯದಾಗಲಿ. ಸರಿ, ಇನ್ನು ಹಾವೇರಿಯಿಂದ ಭಾರತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 22-7-2008. 22-7-2008. ಸಮಯ ಮಧ್ಯಾಹ್ನ 2:56. 2:56 PM. ಸರಿ, ಏನ್ ಕೇಳಬೇಕಾಗಿತ್ತು ಮಗನ ಬಗ್ಗೆ? ಗ್ರಹಣದ ಫಲ ಹೆಂಗೈತಿ, ಅದ್ರ ಪರಿಹಾರ ಏನಂತ. ಸರಿ ಭಾರತೀಯವರೇ ನಮಸ್ಕಾರ. 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 ಕುಂಭರಾಶಿ ಆಗಿದೆ, ಹೀಗಾಗಿ ಏನಪ್ಪ ಫಲ ಅಂತ ಭಯ ಆಗಿದೆಯಾ ನಿಮಗೆ? ಹೌದು ಸರ್. ಏನೂ ಆತಂಕ ಮಾಡ್ಕೋಬೇಡಿ. ನಾಳೆ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ, ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಸ್ವಲ್ಪ ಮಟ್ಟಿಗೆ ಅಕ್ಕಿ ಹಾಗೂ ಉದ್ದು ಹಾಗೂ ಒಂದು ಬಿಳಿ ವಸ್ತ್ರ, ಇದನ್ನು ಅವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ಹಾಗೂ ಇದನ್ನು ದಾನ ಕೊಟ್ಬಿಡಿ ಅಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ. ಆಗ ಯಾವುದೇ ದೋಷ ಇತ್ಯಾದಿಗಳು ಇವರನ್ನ ಬಾಧಿಸೋದಿಲ್ಲ. ನಿಮ್ಮ ಆತಂಕ ಕೂಡ ಇದರಿಂದ ಕಡಿಮೆಯಾಗುತ್ತೆ. ಮುಖ್ಯವಾಗಿ ಅದು ಜನರಿಗೆ ನನಗೆ ಏನಪ್ಪ ಅನ್ನೋ ಆತಂಕ ಇದೆಯಲ್ಲ, ಆ ಆತಂಕ ನಿವಾರಣೆಗೆ ಇದು ದಾರಿ. ಅಕ್ಕಿ ಮತ್ತು ಉದ್ದು ಹಾಗೂ ಒಂದು ಬಿಳಿ ವಸ್ತ್ರವನ್ನು ದಾನ ಮಾಡಿಬಿಟ್ರೆ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಏನೂ ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮತ್ತಷ್ಟು ಕಾಲರ್ಸ್ನ ಮತ್ತೆ ಮಾತನಾಡೋಣ ಅಂತೆ. ಈಗ ಮುಂದಿನ ರಾಶಿಯ ಬಗ್ಗೆ, ಮಿಥುನದವರೆಗೆ ಹೇಳಿದ್ರಿ, ಮುಂದಿನ 3 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಖಂಡಿತ ನೋಡೋಣ. ಕರ್ಕಟಕ ರಾಶಿಯವರಿಗೆ ಹೇಗೆ ಇರ್ತದಪ್ಪ? ಚಂದ್ರ, ಆ ರಾಶಿಯ ಅಧಿಪತಿ ಚಂದ್ರ ಎಲ್ಲಿದ್ದಾನೆ ಅಂತಂದರೆ ರಾಹು ಜೊತೆಗೆ ಅಷ್ಟಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನಲ್ಲ. ವಸ್ತುತಃ ಕರ್ಕಟಕ ರಾಶಿಗೆ ಅಶುಭ ಪರ ಬೇರೆ ಹೇಳಿದೆ ಅಂತ ಹೇಳಿಬಿಟ್ಟಿದೆ. ಹೀಗಾಗಿ ನೋಡೋಣ, ದುಃಖ, ಕಷ್ಟ, ರೋಗ, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಚಂದ್ರ ಅಷ್ಟಮದಲ್ಲಿರೋದು ಕಾರಣ. ಚಂದ್ರ ಅಷ್ಟಮಕ್ಕೆ ಬಂದರೆ ಅದು ರಾಹು ಜೊತೆಗಿದ್ದರೆ ಸ್ವಲ್ಪ ಮನೋವ್ಯಥೆ ಉಂಟಾಗುತ್ತೆ. ಅಷ್ಟಮ ದುಃಖ ಸ್ಥಾನ ಅಂತ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಮನೋವ್ಯಥೆ, ಮನಸ್ಸಿಗೆ ಒಂದು ರೀತಿಯ ಭಾರದ ಸನ್ನಿವೇಶಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಪ್ರಭಾವ ನಮಗಿರುತ್ತೆ. ಹೀಗಾಗಿ ನೋಡಿ, ಗ್ರಹಗಳ ಪ್ರಭಾವ ಖಂಡಿತ ಇರುತ್ತೆ, ಮನುಷ್ಯನ ಮೇಲೆ ಆಗುತ್ತೆ. ಅದೂ ಚಂದ್ರ, ನಾನು ಹೇಳಿದ್ನಲ್ಲ, ಅವನು ಚಿಂತನೆಗಳಿಗೆ ಅಧಿಪತಿ. ಹೀಗಾಗಿ ಹೆಚ್ಚಿನ ಚಿಂತನಾ ಭಾರ ಬಂದುಬಿಟ್ರೆ ತಲೆ ನಿಲ್ಲೋದಿಲ್ಲ ಭುಜದ ಮೇಲೆ, ತಲೆ ಹೀಗೆ ಕೆಳಗೆ ಹೋಗಿಬಿಡುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಇರುತ್ತದೆ. ಇದಕ್ಕೆ ಹೆದರ್ಕೋಬೇಡಿ, ಪರಿಹಾರ ನೋಡೋಣ. ಶುಭ ಕಾರ್ಯಗಳು ಸ್ವಲ್ಪ ಅಪವಾದಗಳು ಬರ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸ ವಹಿಸಿರ್ತಾರೆ, ಅದಕ್ಕೆ ಯಾವುದೋ ಒಂದು ಅಪವಾದ ಬಂದುಬಿಡ್ತಕ್ಕಂಥದ್ದು, ಸಾಲ ಶತ್ರುಗಳ ಬಾಧೆ ಉಂಟಾಗ್ತಕ್ಕಂಥ ಸಾಧ್ಯತೆ. ವಾರದ ಆದಿಯಲ್ಲಿ ಸೋಮವಾರ ಮಂಗಳವಾರ ನಿಮಗೆ ಈ ಸಾಲ ಶತ್ರುಗಳು, ಸ್ವಲ್ಪ ಮಟ್ಟಿಗೆ ರೋಗ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಕರ್ಕಟಕ ರಾಶಿಯವರಿಗೆ ಗಮನಿಸ್ಕೊಂಡ್ರೆ ಅಲ್ಲಿ 4ಥ ಸ್ಥಾನದಲ್ಲಿ ಮತ್ತೆ ಮಾಂದ್ಯ ಸಂಚಾರವಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಮಾರುಕಟ್ಟೆಗಳ ಸ್ವಲ್ಪ ಮೋಸ ಆಗೋ ಸಾಧ್ಯತೆ ಇರ್ತದೆ. ಹೂವು, ಹಣ್ಣು, ಇಂಥ ದೊಡ್ಡ ಬಿಗ್ ಮಾರ್ಕೆಟ್ ಅಂತೀವಲ್ಲ, ಅವುಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು. ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕಾಗತ್ತೆ. ಎಲ್ಲೋ ಹೊರಟಿರ್ತೀರಾ ಅಥವಾ ಇನ್ನೇನು ಅಂತೂ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ರಹಸ್ಯ ವಿಚಾರಗಳು ಯಾವುದನ್ನು ತುಂಬ ಗೌಪ್ಯವಾಗಿಟ್ಟಿರ್ತೀರ, ಅದು ಇದಕ್ಕಿದ್ದ ಹಾಗೇನೆ ಗೊತ್ತಾಗ್ಬಿಡ್ತದೆ. ಮತ್ತು ಆಮೇಲೆ ಅಪವಾದ, ಅವಮಾನ ಇವುಗಳಿಂದಾಗಿ ಮನಸ್ಸಿಗೆ ಬೇಸರ ಆಗ್ತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ
ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಅದು ಮುಂದೆ ವಾರದ ಅಂತ್ಯದಲ್ಲಿ ವೇಳೆಗೆ ಇವುಗಳೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ. ಅಲ್ಲಿ ಚಂದ್ರ ಸಂಚಾರ ಸ್ವಲ್ಪ ಬಲ ಬಂದುಬಿಡುತ್ತೆ. ಹೀಗಾಗಿ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನ, ಪ್ರಶಂಸೆ ಇವುಗಳನ್ನ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಅದೇ ಯಾವುದೋ ಒಂದು ಗೌಪ್ಯವಾದದ್ದು ಅದು ಹೊರಗೆ ಬಂದುಬಿಡ್ತಕ್ಕಂಥದ್ದು, ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳು, ಈ ಥರದ್ದು ಒಂದು ಸಾಧ್ಯತೆ ಇದೆ ಇವರೇ. ಹೀಗಾಗಿ ಕರ್ಕಟಕ ರಾಶಿಯು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಸೂಚಿಸ್ತಾ ಇದ್ದೀವಿ. ಪರಿಹಾರ ಏನಪ್ಪ? ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ನಾಳೆ ಬೆಳಗ್ಗೆ ಎದ್ದಾಗ ಮತ್ತು ಅಕ್ಕಿ ಮತ್ತು ಉದ್ದು ಇದನ್ನು ದಾನ ಮಾಡಿ. ಇದು ತುಂಬ ಕರ್ಕಟಕ ರಾಶಿಯವರಿಗೆ ಅಗತ್ಯ, ಅನಿವಾರ್ಯ. ಇದನ್ನು ಮಾಡಿದ್ರೆ ಈ ಒಂದು ಗ್ರಹಣದ ದೋಷ, ಅಪವಾದ ಇತ್ಯಾದಿ ಹೇಳಿದ್ನಲ್ಲ, ಅದರಿಂದ ಖಂಡಿತ ಹೊರಗೆ ಬರ್ತೀರಾ, ಆತಂಕ ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.